ನೀವು ಬೆಂಗಳೂರಿಗೆ ಬಂದಾಗ ಮದುವೆ ಆಗಿ ಏನೆಲ್ಲ ಕನಸು ಕಟ್ಕೊಂಡ್ಬಂದ್ರಿ? ಅಯ್ಯೋ ನಾವು ಚೆನ್ನಾಗಿರ್ಬೇಕು. ಅಯ್ಯೋ ಜಮೀನು ತಗೋಬೇಕು, ಮನೆ ಕಟ್ಟಬೇಕು, ಯಾವ್ದಾವ್ದೋ ಬಾಧೆ. ಅದೇನು ನಡೀಲಿಲ್ಲವೋ. ನನ್ನ ಮಕ್ಕಳು 3 ಮಕ್ಕಳು ಹುಟ್ಟಿಸ್ಕೋ, ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಬರೆಸ್ಬೇಕು, ನನ್ನ ಮಕ್ಕಳನ್ನ ಹೆಂಗೋ ಮಾಡಬೇಕು, ಅವ್ರ ಮನೆ ಬಾಗ್ಲಿಗೆ ಕಳಿಸ್ಬಾರ್ದು ಅಂತ ಹೆಂಗೋ ಇತ್ತು ನನ್ನ ಆಸೆ. ಅಯ್ಯ ನನ್ನ ಆಸೆ ಅಂತ ದೇವ್ರು ಬಿಟ್ನಾ. ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ಆತ್ಮೀಯರೇ, ಪ್ರತಿಯೊಬ್ಬರು ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವರು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಮಾರ್ಗವನ್ನು ಹುಡ್ಕೊಂಡಿರ್ತಾರೆ. ಹಾಗೆ ಇಲ್ಲಿ ಒಬ್ಬರ ಅಜ್ಜಿ ನನ್ನ ಹಿಂದೆ ಇದಲ್ಲ, ಇವರು ಕಳೆದ 30-35 ವರ್ಷದಿಂದ ಈ ರೋಡಲ್ಲಿ ಹೂವನ್ನು ಮಾರ್ಕೊಂಡು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರಂತೆ. ಅಷ್ಟೇ ಅಲ್ಲ, ಇವ್ರ ಕತೆ ಕೇಳಿದ್ರೆ ನಿಜವಾಗ್ಲೂ ಎಂಥವ್ರು ಕಣ್ಣೀರು ಬರುತ್ತೆ. ಅಂಥದ್ರ ನಡುವೆನೂ ಇವರು ಆ ವಿಲ್ ಪವರ್ನ ಇಟ್ಕೊಂಡು ಯಾರಿಗೂ ಹೆದರದೆ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಬನ್ನಿ ಅಂಥ ರೋಚಕವಾದ ಕತೆ ಏನು ಅಂತ ಕೇಳ್ಕೊಂಬರೋಣ. ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಅಮ್ಮ ನಮಸ್ಕಾರ. ಏನಮ್ಮ ತಮ್ಮ ಹೆಸರು? ಚಿಕ್ಕಮ್ಮ ಅವರು. ಯಾವ ಊರು ನಿಮ್ಮದು? ತುಮಕೂರು. ಹಾಂ. ನಮ್ಮ ಯಜಮಾನ್ರು ತುಮಕೂರು, ನಮ್ಮದು ಇತ್ತ ಕುಣಗಲು. ಹಾಂ ಹಾಂ. ಕುಣಗಲ್ದು ಬೇಗೂರು ಅಂತ ಹೇಳಿ ಅದೇ ಆ ಊರು. ನಾವು ತವ್ರ ಮನೆ. ಓಹೋ ಹೋ. ಇಲ್ಲಿ ದಾಸರಳ್ಳಿ ಒಳಗೆ ಇದ್ದೀವಿ. ಏನು ಮಾಡೋಣಪ್ಪ, ಜೀವನ ಮಾಡಬೇಕಲ್ವಾ? ಹೌದೌದು. ಎಷ್ಟು ವರ್ಷ ಆಯ್ತಮ್ಮ ಬೆಂಗಳೂರಿಗೆ ಬಂದು? ನಾವು ಆಲೇ 30-40 ವರ್ಷದಿಂದಲೂ ಇಲ್ಲೇ ಇದ್ದೀವಿ. 40 ವರ್ಷದಿಂದ ಇಲ್ಲೇ ಇದ್ದೀವಿ. ಓಹೋ ಹೋ. ಯಾವತ್ತಿಂದಲೂ ಇದೇ ವ್ಯಾಪಾರನೇ ಕಣಪ್ಪ ಮಾಡೋದು. ಹಾಂ ಹಾಂ. ನಮಗೂ 3 ಜನ ಗಂಡು ಮಕ್ಕಳಿದ್ರು. ಹಾಂ. ಹೊರಟೋಗ್ಬಿಟ್ರು ನಮಗಿಂತ ಮುಂದೆಗಿನ. 3 ಜನನೂ? 3 ಜನನು ಹೊಂಟೋದ್ರು. ಒಬ್ಬ ತಲೆ ಕೆಟ್ಟೋದನ್ನ ಆಚೆ ಬರಲೇ ಇಲ್ಲ. ಹಾಂ. ಇನ್ನೊಬ್ಬ ಹಾರ್ಟ್ ಅಟ್ಯಾಕ್ ಆಯಿತು ದೊಡ್ಡವನು. ಹಾಂ. ಇನ್ನೊಬ್ಬ ಕರೆಂಟಿಗೆ ಸತ್ತ. ಅಯ್ಯೋ ರಾಮ. ಲಾಸ್ಟ್ ಮಗ. ಹಾಂ. ಈ ಯಜಮಾನ ನಾವಿದ್ದೀವಿ, ಯಾರೂ ಇಲ್ಲ ಇವಾಗ ತಕ್ಷಣಕ್ಕೆ. ಹಾಂ ಹಾಂ. ನಾವು ದುಡಿಬೇಕು, ನಾವು ತಿನ್ನಬೇಕು, ಇನ್ನೇನು ಮಾಡೋದು? ಯಜಮಾನ್ರು ಏನು ಮಾಡ್ತಾರಮ್ಮ? ಅವರು ಟೆಂಪೋ ಓಡಿಸ್ತಿದ್ರು. ಹಾಂ. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲು ರಾಡ್ ಹಾಕಿದೆ. ಹಾಂ. ಅದೇನು ಮಾಡೋಕ್ಕೆ ಹೋಗಲ್ಲ. ಹಾಂ ಹಾಂ ಹಾಂ. ಸುಮ್ಮನೆ ಮಾರ್ಕೆಟಿಂದ ಹೋಗೋದು ಬರೋದು, ಹಾಂ. ಮನೆ ಸೇರ್ಕೊತದ ಅಷ್ಟೇ. ನಾನು ಇದು ಬಿಟ್ಟರೆ ನನಗೆ ಎಲ್ಲೂ ಇಲ್ಲ. ಏನು ಮಾಡೋಕ್ಕೆ ನನ್ನ ಕೈಲಿ ಏನಾಗ್ತದೆ ಮಾಡೋಕ್ಕೆ? ಇನ್ನೇನು ಮನೆ ಕೆಲಸ ಮಾಡೋಕ್ಕಾಗ್ತದ? ಹೌದು. ಬೇರೆ ಇನ್ನೇನು ಭಾರ ಹೊರಕ್ಕಾಗ್ತದ? ಕಾಲುಗಳು 2 ನೋವು. ನನಗೆ ಏನು ಮಾಡೋಣ? ಇದು ಮಾರ್ಕೆಟ್ನಾಗ ಹೋಗ್ಬೇಕು, ತರಬೇಕು, ಮಾಡಬೇಕು. ನೀವೇ ಹೋಗ್ತೀರಾ ನಾನೇ ಮಾರ್ಕೆಟ್ಗೆ? ಹೋಗ್ತೀನಿ. ಇವತ್ತರೆ ಹೋಗಿದ್ದೆ, ತಗೊಂಬಂದೆ. ಎಷ್ಟು ಗಂಟೆಗೆ ಹೋಗ್ತೀರಾ ಬೆಳಿಗ್ಗೆ? 6 ಗಂಟೆಗೆ ಹೋಗಿದ್ದೆ. ಹಾಂ ಹಾಂ. 6 ಗಂಟೆಗೆ ಹೋಗಿ ತಗೊಂಬಂದು ಇಲ್ಲಿ ಕೂತಿದ್ದೀನಿ. ಹಾಂ 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 ಹಾಂ. ಕಟ್ಕೊಂಡು ಇನ್ನೂ ಬೋಣಿ ಆಗಿಲ್ಲ, ಏನೂ ಇಲ್ಲ. ಸುಮ್ಮನೆ ನಾಷ್ಟ ಇಲ್ಲ, ಏನಿಲ್ಲ. ಹಾಂ ಹಾಂ ಹಾಂ. ಏನು ಮಾಡ್ದಪ್ಪ, ಮಾಡಬೇಕಲ್ವಾ? ಓಕೆ. ಏನು ಯಜಮಾನ್ರ ಕಡೆ ಜಮೀನಿಲ್ಲ, ಏನಿಲ್ಲ. ಹಾಂ ಹಾಂ. ಅಯ್ಯೋ ಹೆಂಗೋ ಕಾಲ ಹಾಕೋಣ 2 ದಿವಸ ಅಲ್ವಪ್ಪ. ಅಷ್ಟೇ ಅಷ್ಟೇ ಅಮ್ಮ. ಇರತಕ್ಕ ಯಾರು ಇರೋಂಥವ್ರು ಯಾರೂ ಇಲ್ಲ, ಹೋಗೋರೆ. ಹೌದು. ಅಲ್ಲಮ್ಮ, ಎಂಥ ಕತೆ ಅಲ್ಲಮ್ಮ, 3 ಜನ ಗಂಡು ಮಕ್ಕಳು ಇಲ್ಲ ಇಲ್ಲ ಹೊಂಟ್ರಾಗ್ಬಿಟ್ರು. ಅಯ್ಯೋ ದೇವ್ರ. ಅದೇನು ಕರ್ಕೊಂಬಿಟ್ಟು ನಾವು ದೇವ್ರು ಬಿಟ್ಟರೆ ಬಿಡಬಾರ್ದು ಅಂತ ಕರ್ಕೊಂಡಾಗ್ಬಿಟ್ಟು. ಹಾಂ ಹಾಂ. ದುಡ್ಕೊಂಡು ತಿಂದು ಹೇಳುತ್ತೆ. ನಾವು ಕೇಳ್ಕೊಂಬಂದ್ರೆ ಇದು ಯಾರಿಗೇನು ಮಾಡೋಣ? ಹಾಂ. ಅದ್ರ ನಾವೇನು ಬಗ್ಸ್ಬೇಕು? ಇದ್ರೆ ಹಾಕೋರೇನೋ. 3 ಜನದಾಗ ಒಬ್ಬಾದ್ರೂ ಆಗ್ತಿರ್ಲಿಲ್ವಾ? ಹೌದೌದು. 3 ಜನನೂ ಕರ್ಕೊಂಡ ಅಂದ್ರೆ ನಾವು ಹೆಂಗಿರ್ಬೇಕು? ಹೌದು. ನಾವು ಉರ್ಸೋದ್ರು ಅಂದ್ರೆ ನಾವು ಹೋಗೋಕ್ಕಾಗ್ತದ? ನಾವು ಹೆಂಗೋ ಜೀವನ ಮಾಡ್ಬೇಕು. 2 ದಿವಸ ದೇವ್ರು ಕರ್ಕೊಳ್ಳೋವರೆಗೂ ಕಾಲ ಮಾಡಬೇಕಪ್ಪ, ಅಲ್ವಪ್ಪ? ಹೌದು. ಮತ್ತು ಬೇರೆ ಇನ್ನೇನು ಮಾಡೋಕ್ಕಾಯ್ತದೆ, ಅಲ್ವಪ್ಪ? ಹೌದು. ನಿಮ್ಮ ಇದು ತವ್ರ ಮನೆ ಕಡೆಯಿಂದ ನಿಮ್ಮ ಅಣ್ಣ ತಮ್ಮಂದ್ರು? ಅಣ್ಣ ಇದ್ದ. ಹಾಂ. ಅಲ್ಲಿ ಅಣ್ಣ ಹೊಂಟೋದ. ಅಣ್ಣನೂ ಇಲ್ಲ? ಅಣ್ಣನೂ ಇಲ್ಲ, ಅಕ್ಕ ಇಲ್ಲ, ತಮ್ಮ ಒಬ್ಬ ಅವನೇ ಮಾಗಡಿ ಒಳಗೆ. ಹಾಂ ಹಾಂ ಹಾಂ. ತಮ್ಮ ಇದ್ರೆ ಏನು ಮಾಡ್ಕತಿ ಪಾಪ, ಅವನ ಸಂಸಾರನೇ ಅವ್ನು ದೊಡ್ಡದಾಗ್ಯದಿ. ಅವನಿಗೊಬ್ಬ 2 ಗಂಡು ಮಕ್ಳಿದ್ರು. ಒಬ್ಬ ಬಸ್ಸಿನ ಮೇಲಿಂದ ಬಿದ್ದು ಸತ್ತೋಗ್ಬಿಟ್ಟ, ದೊಡ್ಡ ಮಗ. ಇನ್ನೊಂದು ಹುಡುಗ ಅದೇ, ಅವ್ನಿಗೆ 2 ಹೆಂಡ್ತಿದಿರು. ಪಾಪ ಇಬ್ರು ಸರಿ ಇಲ್ಲ. ಒಬ್ಬ ಕಾಲು ಇದು ಹುಳ, ಒಬ್ಳು ಅದೇನೋ ಮೆಂಟ್ಲು ಲೂಸ್ ಆದಂಗಾಗಿ ಸೋಪ್ ಹೊಡ್ದಂಗಾಗಿ ಅವಳನ್ನೇನು ನೋಡ್ಬೇಕಾಗಿದೆ ನನ್ನ ತಮ್ಮ. ಅವನೇನು ಮಾಡ್ತಾನೆ? ನಾವು ಕೇಳೋಕ್ಕಾಗ್ತದೇನಪ್ಪ? ಇವು ತಮ್ಮ ಜಮೀನೇನೋ ಅದೇ ಒಂದು 5-6 ಎಕರೆ ಮಾಡೋರಿಲ್ಲ.
ಹಾಂ ಹಾಂ ಬಿದ್ದ. ಓಕೆ. ಯಾವ ಊರಲ್ಲಿದೆ ಅಮ್ಮ ಜಮೀನು? ಅಲ್ಲಿ ಸಣ್ಬುಕ್ ಹೋಗೋ ಜಾಗದಲ್ಲಿ ಅದೇ ಹಾಂ ದುರ್ಗ ಹಾಂ ಅದು ಕುಣಗುಲ್ ಬಿಟ್ಟು ಮುಂದಕ್ಕೆ ಹಿಂಗೆ ಹಾಂ 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 ಅಲ್ಲದೆ ಅಡಿ ನಾಗರಾಜನ ತೋಟದಲ್ಲಿ ತೋಟದ ಪಕ್ಕದಾಗದೆ ಹಾಂ ಹಾಂ ಅಲ್ಲಿ ಒಂದು ಸ್ವಲ್ಪ ದೇವಸ್ಥಾನನೂ ಮಾಡಿದ್ದೀವಿ. ಹಾಂ ಹಾಂ ಅಲ್ಲಿ ಅದೇ ಗಿಡ ಬೆಳಕಂಗೆ ಕೂತದೆ ಮಾಡೋರು ಯಾರು ಇಲ್ಲ ಕಣಪ್ಪ. ನಮ್ಮ ಕೈಲಿ ಆಯ್ತದ ಮಾಡಕ್ಕೆ. ದೇವಸ್ಥಾನ ಮಾಡಿರೋದು ಅಂದ್ರೆ ನೀವೇ ದೇವಸ್ಥಾನ ಮಾಡಿರೋದು? ನಾನೇ ನೀವೇ ಕಟ್ಟಿರೋದು? ನಾನೇ ಪೂಜಾರಮ್ಮ. ಹೌದಾ? ನಾನೇ ಮಾಡೋಳು, ಯಾರು ಮಾಡಂಗಿಲ್ಲ. ನಾನು ಮಾಂಸ ಮಡ್ಡಿ ಆಳೋದು ನಮ್ಗೆ ಕಾಳಲ್ಲ. ಈಗಲೂ ಹೋಗ್ತೀರಾ ಅಲ್ಲಿ ಪೂಜೆ ಮಾಡಕ್ಕೆ? ನಾಳೆ ಭಾನುವಾರ ಹೋಗ್ಬೇಕು. ಅಮಾವಾಸ್ಯೆ ಪೌರ್ಣಮಿಲಿ ಹೋಯ್ತೀನಿ, ಹಾಂ ಹಾಂ ಮಾಡ್ಕೊಂಬರ್ತೀನಿ ಅಪ್ಪ. ನಾನು ಕೈ ಸಗ್ದಿರೋವರೆಗೂ ಮಾಡ್ಕೊಂಬರ್ತೀನಿ. ಓ, ಅಮಾವಾಸ್ಯೆ ಪೂರ್ಣಿಮೆಗೆ ನೀವು ಅಲ್ಲೋಗಿ ನೀವೇ ಪೂಜೆ ಮಾಡೋದು? ಮಾಡ್ಕೊಂಬರ್ತೀನಿ. ಯಾವ ದೇವರಮ್ಮ ಅದು? ಮುನೇಶ್ವರ, ಶನಿದೇವರು, ಲಕ್ಷ್ಮಿ, ಅವ್ರು 3 ಜನ ಅಲ್ಲಿ. ಅವ್ರು ಅದೇನೋ ನನ್ನಣೆ ಬರ್ಕ ಮಕ್ಕಳು ತಗೊಂಡಾಗ ಅವರು ಆಕರ್ಸ್ಕೊಂಡವ್ರು. ನಾನೇ ಮಾಡಬೇಕು. ಮಾಡ್ಕೊಂಡು ನಾನು ಸತ್ಯ ಕಾಲು ಕೈ ಸರಿ ಇಲ್ಲ. ಹಂಗೆ ನನ್ನ ಜೊತೆಲಿ ಅಣ್ಣನ ಮಕ್ಳವ್ರಿ ಬರ್ತಾರೆ. ಅಲ್ಲಿ ಇಲ್ಲಿ ಕೋರಮಂಗಲ್ ತವದೆ ಒಂದು ಹುಡುಗಿ, ಅದು ಬರ್ತದೆ ಜೊತೆಲಿ ಬಂದು ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ಬರ್ತೀವಿ. ಗಿಡ ಕಾಡು ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ದೇವಸ್ಥಾನ ಥರ ಏನು ಕಟ್ಟಿಲ್ಲ, ಸುಮ್ಮನೆ ಕಲ್ಲಲ್ಲಿ ಕಟ್ಟಿದ್ದೀನಿ. ಚಪ್ಪಡಿ ಹಾಕಿ ಗೇಟ್ ಮಾಡಿದ್ದೀನಿ. ಏನೋ ಮಾಡುವಂದ ಮಾಡಿಬಿಟ್ಟಿದ್ದೀನಪ್ಪ. ಓಕೆ. ಓ, ಯಾರು ಮಾಡೋದಿದ್ದು? ಏನ ಮಾಡೋ ಅಂತ ಯಾರು ಹೇಳಿದ್ದು ದೇವಸ್ಥಾನನ? ದೇವರೇ ಹೇಳ್ದ ಹೆಂಗೆ ಮಾಡಲೇಬೇಕು ಅಂದ. ಹೆಂಗೆ ಕನ್ಸಲ್ಲ ಮತ್ತೆ ಡೀಟೇಲ್ ಅವ್ನು ಹೇಳ್ದ. ಸ್ವಾಮಿ ಬೇರೆ ಮೇಲೆ ಬಂದು ಅಲ್ಲಿ ಮಾಡು ನೀನು ಅಂತ. ಇಷ್ಟು ನೆರಳು ಮಾಡ್ದ. ನಮ್ಮ ಅಣ್ಣ ಮಾಡ್ತಿದ್ದ, ಹೊರಟೋದ. ಇವತ್ತಿನ ದಿವಸದಲ್ಲಿ ನೀನು ಮಾಡು ಅಂತ. ಮಕ್ಕಳು 3 ಜನ ಮಕ್ಳವ್ರೆ. ನನ್ನ ಮಗನಿಗೆ ದೊಡ್ಡವನಿಗೆ ಈಗ ಮೊನ್ನೆ ಒಂದು ಮದುವೆ ಆಯ್ತು. ಒಂದು ಹುಡುಗಿ ಇತ್ತು, 2 ಗಂಡು ಮಕ್ಳದು. ಅವಾಗ ದೇವ್ರು ಒಳ್ಳೇದು ಮಾಡಬಾರ್ದ? ಹೌದು. ಹಿಂಗೆ ಮಾಡಿದ್ರೆ ನಾವು ನಿಮ್ಮ ದೊಡ್ಡ ಅಣ್ಣನ ನಾನು ದೊಡ್ಡ ಅಣ್ಣನ ಮಕ್ಕಳು 2 ಅವ್ರೆ ಹೆಣ್ಮಕ್ಳು. ತಮ್ಮನ 2 ಗಂಡು ಮಕ್ಳಿದ್ದ, ಒಂದು ಸ್ವತೈತು. ನನ್ನ ಮಗನವು 3 ಜನ ಮಕ್ಕಳು. ಅಂದ್ರೆ ನಿಮ್ಮ ತಂದೆ ತಾಯಿಗೆ 3 ಜನ ಮಕ್ಕಳು? ನಾವು 4 ಜನ ಇದ್ದ ನಾವು. ಓಕೆ. 2 ಅಕ್ಕ ತಂಗಿದಿರು, 2 ಅಣ್ಣ ತಮ್ಮದಿರು. ಅಕ್ಕನೂ ಓದ್ಲು, ತಮ್ಮನೂ ಓದ, ಇದು ಅಣ್ಣನೂ ಓದ. ತಮ್ಮ ನಾನು 2 ಇದ್ದೀವಪ್ಪ. ಏನು ಮಾಡೋಕ್ಕಾಯ್ತದೆ? ನನ್ನ ತಮ್ಮನಿಗೆ ಒಂದು ಕಣ್ಣಿಲ್ಲ, ಒಂದು ಕಾಲಿಲ್ಲ. ತಮ್ಮ ಅವ್ರಿಗೆ ಪಾಪ ಅವನೇನು ಮಾಡ್ತಾನೆ? ಅವನ ಮೇಲೆ ನಾವು ಬೀಳಕ್ಕಾಯ್ತದನಪ್ಪ ಹೋಗಿ. ನಮಗೂ ತಂದೆ ತಾಯಿಯವರಮ್ಮ? ನಮ್ಮ ತಂದೆ ತಾಯಿ ಹೊರಟೋದ್ರು. ಇಬ್ರು ಇಲ್ವಾ? ಯಾರು ಇಲ್ಲ. ನೀವು ಎಷ್ಟು ವರ್ಷ ಇದ್ದಾಗ ತೀರ್ಕೊಂಡ್ರ ಅಪ್ಪ ಅಮ್ಮ? ಅವರು ನನ್ನ ಮಕ್ಕಳು 3 ಜನ ಮಕ್ಕಳು ಹುಟ್ಟಿದ್ರು. ಅವಾಗ ನಮ್ಮ ತಂದೆ ಹಾಸ್ಪಿಟ್ಲಾಗ ಹೊಂಟೋದ. ನಮ್ಮ ತಾಯಿ ಏಜ್ ಆಗಿ ಅದು ಹೊರಟೋಯ್ತು. ಏನು ಮಾಡೋಕ್ಕಾಯ್ತದಪ್ಪ ನಾವು? ಅವ್ರು ಇರುವಂದ್ರು ಇರ್ತಾರ, ಅವ್ರಿಗೂ ಏಜ್ ಆಗೇ ಹೋದ್ರು. ಅಣ್ಣ ಅವನು ಗೆದು ಬಡವಾಗಿ ಅವನು ಅತ್ಲಾಗೆ ಓದಾತ. ಈಗ ಮುಂದಕ್ಕೆ ಹೆಂಗೆ ನಿಮ್ಮದು ಜೀವನ? ಅದೇ ಹಿಂಗೆ ಕಾಲ ಮಾಡ್ಕೊಂಡು ನೀವೇ ಕೆಲಸ ಮಾಡಬೇಕು, ನೀವೇ ದುಡ್ಕೊಂಡು ತಿನ್ನಬೇಕು ಅಷ್ಟೇ. ನಮ್ಗೆ ಯಾರು ನೋಡಕ್ಕೆ ಬರ್ತಾರ್ರಿ? ನನ್ನ ಮಗನಿಗೂ ಹುಟ್ಟವು 2 ಗಂಡು 1 ಹೆಣ್ಣು ಐತೆ. ಮೊನ್ನೆ ಮದುವೆ ಮಾಡಿದ್ರು. ಸೊಸೆಯರ ತಮ್ಮದಿರು ಮಾಡಿದ್ರು. ನಮ್ಮ ಕೈಲಿ ಇಲ್ಲ ಕಣಪ್ಪ 1 ರೂಪಾಯಿ ಅಂದೆ. ಅವರೇ ನಿಂತ್ಕೊಂಡು ಮದುವೆ ಮಾಡಿಬಿಟ್ರು ತುಮಕೂರಾಗಿನ. ಮೊನ್ನೆ ಶನಿವಾರ ಶುಕ್ರವಾರ. ನಿಮ್ಮ ದೊಡ್ಡ ಮಗನ ಮಕ್ಕಳಿಗೆ ಎಷ್ಟು ಜನ ಮಕ್ಕಳು ಅವ್ರಿಗೆ? 3 ಜನ, 2 ಗಂಡು 1 ಹೆಣ್ಣು. ಅದೇ ಹೆಣ್ಣಿದ್ದಿತ್ತು. ಅದು ಮಾಡಿಬಿಟ್ರು. ಏನೋ ದೇವ್ರಾಗ ಅದೊಂದು ಮನೆಗೆ ಹೋಯ್ತತ್ತಾಗಿ. ಈಗ 2 ಗಂಡು ಮಕ್ಳವೆ. ಇನ್ನು 2ನೇ ಮಗನಿಗೆ ಮದುವೆ ಆಗಿತ್ತು? ಇಲ್ಲ, ಮದುವೆ ಆಗಿತ್ತು. ಮದುವೆ ಆಗಿದ್ರು ಮೆಂಟ್ಲು ಇದಾಗಿ ಹೊಂಟೋದ. ಅವ್ರ ಹೆಂಡತಿ ಮಾಡಿಕೊಂಡು ಏನು ಮಾಡ್ತೀವಿ ನಾವು? ಅವ್ರು ತವ್ರ ಮನೆ ಸೇರ್ಕೊಂಡು ಅವ್ರ ತಾಯಿ ತಂದೆ ಮನೆಗೆ ಕಳಿಸ್ಬಿಟ್ಟು ಅವರು ಬೇರೆಯವ್ರಿಗೆ ಕಟ್ಟಿಕೊಟ್ರು ಅವ್ರ ಸ್ವಂತದವ್ರಿಗೆ. ನಾವು ಮಡಿಕೊಂಡು ಏನು ಮಾಡೋಣ? ಹೆಣ್ಣನ ಅಲ್ವಪ್ಪ. ಅವಳು ಚೆನ್ನಾಗವಳೆ ಇವತ್ತಿನ ದಿವಸದಲ್ಲಿ. ದೇವ್ರು ಚೆನ್ನಾಗಿಟ್ಟಿರಲಿಲ್ಲ. ಚೆನ್ನಾಗವಳೆ. ಮಕ್ಕಳಾಗ್ಯವ ಅವಳಿಗೆ. ಅವ್ರ ಸ್ವಾದ್ರ ಮಾವ ಅವ್ರ ಅಕ್ಕನ ಗಂಡ ತೀರೋದ್ರು. ಅವನು ಕಟ್ಟಿಕೊಂಡು ಅವಳು ಚೆನ್ನಾಗವಳೆ. ಇವಾಗ ನನ್ನ ಸೊಸೆ ನನ್ನ ಮೊಮ್ಮಕ್ಕಳು ಎಲ್ಲ ಅಲ್ಲಿ ತುಮಕೂರಾಗ ಅವ್ರಿ. ಏನಾದ್ರು ಕೂಲಿ ಮಾಡ್ಕೊಂಡು ಅಲ್ಲೂ ಜಮೀನಿಲ್ಲ ಏನಿಲ್ಲ. ಊರು ಸುತ್ತ ಅಲ್ಲಿ ತುಮಕೂರು ಸುತ್ತ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾವ್ರಿ. ಇನ್ನೇನು ಮಾಡೋದು? ಈಗ ನಿಮ್ಮ 3ನೇ ಮಗನಿಗೂ ಮದುವೆ ಆಗಿತ್ತಾ? ಆಗಿರ್ಲಿಲ್ವಾ? ಇಲ್ಲ, 16 ವರ್ಷ. 16 ಕರೆಂಟಿಗೆ ಸಿಕ್ಬಿಟ್ಟ ಅವನು. ಈ ಮರ ಲೈನ್ ಹೋಗಿತ್ತಲ್ಲ, ಆ
ಮೇಲೆ ಹತ್ತಿಬಿಟ್ಟು ಕೊಂಬೆ ಕಡ್ದ್ಬಿಟ್ಟು ಹಿಂಗೆ ತೆಳ್ಳಕ್ಕೆ ಹೋಗ್ಯವನೆ ಕೊಂಬೆ ಲೈನ್ ಮೇಲೆ ಬಿದ್ದಿತ್ತಲ್ಲ ಮಚ್ಚಿತ್ತಲ್ಲ ಕೈಲಿ ತೆಳದ ಹಿಡ್ಕೊತು ತೆಗೆದು ಎಸಿತ್ತು ಎಳ್ಕೊಂಡು. ಎಲ್ಲಿ ಬೆಂಗಳೂರಲ್ಲಿ? ಇಲ್ಲಿ 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 ನಮ್ಮ ಮನೆ ಹಿಂದೆಗಡೆಲಿ ದಾಸರಳ್ಳಿಲಿ. 16 ವಯಸ್ಸು ಅವನಿಗೆ ಮದುವೆ ಆಗಿರಲಿಲ್ಲ, ಹೊಂಟೋದ್ರು. 3 ಜನನು ಹೋದ್ಮೇಲೆ ಇನ್ನೇನದ್ಲಿ. ಇವತ್ತು ಮಕ್ಕಳು ಮೊಮ್ಮಕ್ಳವೆ ಅಂತೇಳಿ ಅವ್ ಮೇಲೆ ಹೋಗಿ ಬೀಳಕತ್ತ. ಅವು ಜೀವನ ಮಾಡ್ತಾವೆ, ಹೆಂಗೋ ಅವ್ರು ಕತೆ ಕಳೀತಾವ್ರಿ. ಮೊಮ್ಮಕ್ಳು ಮಾತಾಡ್ಸಕ್ಕೆ ನಾನೇ ಹೋಯ್ತೀನಿ, ಬೇಕಾದಾಗ ಮಾತಾಡಿಸ್ತೀನಿ. ಎಲ್ಲಿದ್ದಾರೆ ಅವರು? ತುಮಕೂರಲ್ಲಿ ಅಲ್ಲ ಅವ್ರಿ. ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತೀರಿ? ಇಲ್ಲ, ಇಲ್ಲಿ ನಾವಿರೋದು ದಾಸರಳ್ಳಿ. ಅಲ್ಲ, ಮೊಮ್ಮಕ್ಕಳು ನೋಡಕ್ಕೆ ನೋಡ್ಬೇಕು ಅಂದ್ರೆ ಹೋಯ್ತೀನಿ, ಮಾತಾಡ್ಸ್ಕೊಂಡು ಬರ್ತೀನಿ. ಮೊನ್ನೆ ಎಲ್ಲ ಮದುವೆಗೆ ಹೋಯ್ದೆ, ಬಂದ್ಬಿಟ್ಟೆ ಕಣಪ್ಪ, ಇನ್ನೇನು ಅಲ್ಲಿ ಇರಬೇಕು ಅಂತ ಹೇಳಿ. ಯಜಮಾನಪ್ಪ ಅವ್ರು ಮುಂಚೆ ಕೆಲಸ ಮಾಡ್ತಾ ಇದ್ರಾ? ಡ್ರೈವರ್ ಆಗಿದ್ರು. ಅವ್ರಿಗೆ ಆಕ್ಸಿಡೆಂಟ್ ಕೋರಮಂಗಲದಲ್ಲಿ, ಬನ್ನಾರ್ಘಟ್ಟದಲ್ಲಿ. ಅಯ್ಯೋ, ಮಗ ಆಸ್ಪತ್ರೆಯಿಂದ ಯಜಮಾನ್ ಉಳಿಸ್ಕೊಂಡ್ ಬಂದ, ದೊಡ್ಡ ಮಗ. ಇವನು ಈಗ ಆಸ್ಪತ್ರೆ ಮನೆ ಕಂಡ. ಆಯುಧ ಪೂಜೆಯಲ್ಲಿ ಯಜಮಾನನ್ ಗೇಟ್ ಬೀಳ್ತು, ಕಾಲು ಆಕ್ಸಿಡೆಂಟ್ ಆಯ್ತು. ದೀಪಾವಳಿ ಎತ್ತಿ ಮಗೊಂಡ ಸಾಲ್ದ. ಯಜಮಾನ ಕಾಲು ಎತ್ತಿಕ್ಕಾಯ್ತಿರ್ಲಿಲ್ಲ, ರಾಡ್ ಹಾಕಿದ್ದೆ ಕಾಲ್ಗೆ. ಇನ್ನು ದೀಪಾವಳಿ ಹಬ್ಬದಲ್ಲಿ, ಆಯುಧ ಪೂಜೆಯಲ್ಲಿ ಒಂದೊಂದು ತಿಂಗಳು ಒಂಟೇ ಹೋದ. ಏನು ಮಾಡೋಕ್ಕಾಗಲ್ಲ. ನೀವು ಈ ಹೂವಿನ ವ್ಯಾಪಾರ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ನಾನಾಲೆ 30 ವರ್ಷದಿಂದಲೂ ಮಾಡ್ತೀನಿ. 30 ವರ್ಷದಿಂದ ಏನ ಯುವದ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಮಕ್ಳು ಸಾಕ್ದೆ, ಮಕ್ಕಳು ಹೊಂಟೋದ, ಕೈ ಸಿಕ್ಲಿಲ್ಲ. ಇನ್ನೇನು ಹೋಗೋದು ಅಂದ್ರೆ ನಾನು ಹೋಗತ್ತದ. ನಾನು ಅತ್ತ ಜೀವನ ಹೋಗೋ ಟೈಮ್ ಬಂದ್ರೆ ಎಲ್ರು ಹೋಗದೆ. ಏನೋ ಇಲ್ಲಿ ಅವಾಗ ಇಂದಿರಾ ಗಾಂಧಿ ಇದ್ದಾಗ ಇಷ್ಟು ಮನೆ ಕೊಟ್ರು ನಮ್ಗೆ. ಹೌದಾ? ಗುಂಡೂರು ಬಿಲ್ಡಿಂಗ್ ಅಂತ ಹೇಳಿ, ಇಲ್ಲಿ ಇಂದಿರಾ ಕಾಲೋನಿ ಅಂತ ಹೇಳಿ ದಾಸರಳ್ಳಿಲಿ ಮನೆ ಕೊಟ್ರು. ಇಂದಿರಾ ಗಾಂಧಿ ಅಮ್ಮನವ್ರ ಪೀರಿಯಡ್ ಅಲ್ಲಿ. ಆವಾಗ ಕೊಡೋ ಹೊತ್ತಿಗೆ ಏನೋ ಜಾಗ ಸಿಕ್ತು. ಇಲ್ಲಾಂದ್ರೆ ಬೆಂಗಳೂರ ಮನೆ ಬಾಡಿಗೆ ಕಟ್ಕೊಂಡು ನಾನು ಇರಕಾಯ್ತಿತ್ತು, ಜೀವನ ಮಾಡಕಾಯ್ತಿತ್ತು. ಇರೋ ಸ್ವಂತ ಮನೆನ ಈಗ? ಏನ ಸೋಮಣ್ಣವ್ರು ಗೆದ್ದು ನಮ್ಗೆ ಎಲ್ಲಾರ್ಗು ಮೋಲ್ಡ್ ಆಗಿ ಮನೆ ಮಾಡಿಕೊಟ್ಟವ್ರಿ. ಚೆನ್ನಾಗಿ ಕಟ್ಟಿಕೊಟ್ಟವ್ರಿ, ಪರವಾಗಿಲ್ಲ. ಇವಾಗ ಹೆಂಗ ವಾಸ ಮಾಡ್ತಾವ್ರಿ ಜನ, ನಾವು ಅಲ್ಲೇ ಇದ್ದೀವಿ. ಅಂದ್ರೆ ಆ ಮನಪತ್ರ ಎಲ್ಲ ನಿಮ್ಮ ಹೆಸರಿಗೆ ಆಗಿದೆ? ನನ್ನ ಹೆಸರಿಗೆ ಆಗಿದೆ. ಅಲ್ಲಿ ಏರಿಯನ್ನೆಲ್ಲ ಬರೀ ಹೆಂಗಸರಿಗೆ ಮಾಡಿಕೊಟ್ರು. ಸೂಪರ್. ಸೋಮಣ್ಣವ್ರು ಸದ್ಯಕ್ಕೆ ಸೋಮಣ್ಣವ್ರು ಅಷ್ಟು ಮಾಡಿ ಕೊಟ್ರು. ಇವಾಗ ಹೆಸರು ಹೇಳ್ಕೊಂಡು ಮೊದ್ಲು ಕಟ್ಟಿದ್ರು ಗುಂಡೂರಾವ್ ಬಿಲ್ಡಿಂಗ್ ಅಂತ ಹೇಳಿ, ಚೆನ್ನಾಗಿ ಕಟ್ಟಿರ್ಲಿಲ್ಲ, ಎಲ್ಲ ಉದುರೋಯ್ತಿತ್ತು, ಬಿದ್ದೋಯ್ತಿತ್ತು ಸ್ವಲ್ಪ, ಅದು ಇದು ಎಲ್ಲನ. ಇವ್ರನ್ನ ಗೆದ್ರಲ್ಲ ಸೋಮಣ್ಣವ್ರು, ಆಗ ಬಂದು ನೋಡಿ ಇದು ಏಟು ಬಿತ್ತು ಜನಗಳಿಗೆ, ಸಜ್ಜೆ ಅದು ಇದು ಬಿದ್ದು. ಅದಕ್ಕೆ ಅವರೆಲ್ಲ ಉಂಡಿಸ್ಬಿಟ್ಟು 6,000 7,000 ಕೊಟ್ಟರು, ನೀವು ಎಲ್ಲಿ ಬೇಕೋ ಅಲ್ಲಿ ಇದ್ಕೊಳ್ಳಿ, ನಾನು ಕಟ್ಟಿ ನಿಮಗೆ ನಾನು ಕೊಡ್ತೀನಿ ಮನೇನ ಅಂತ ಹೇಳಿ ಮಾಡಿಕೊಟ್ರು. ಅವ ಬೀಗನು ನಮ್ಮ ಕೈ ಕೊಟ್ರು. ಅಂದ್ರೆ ಈಗ ನೀವು ಪೂಜೆ ಮಾಡ್ತಿರಲ್ಲ, ದೇವರ ಆಶೀರ್ವಾದ ಅಲ್ವಾ? ನಮ್ಮಪ್ಪ ಒಳ್ಳೆ ದೇವರ ಆಶೀರ್ವಾದ, ಸೋಮಣ್ಣವ್ರು ಒಳ್ಳೆತನ ಮಾಡಿಕೊಟ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಳ್ಳೆತನ ನೋಡಿ. ನೀವು ಕಟ್ಟಿರೋ ಹೂವ ದೇವ್ರಿಗೂ ಹೋಗುತ್ತೆ, ಯಾರ ಸತ್ರೆ ಅವ್ರಿಗೂ ಹೋಗುತ್ತೆ, ಮುತ್ತೈದೆಯರಿಗೂ ಸಿಗುತ್ತೆ. ಇವತ್ತಿಂದ 5 ಜನ ಮುಡ್ಕೊಂಡೋಗ್ಯವ್ರಿ, ಒಂದೊಂದು ಹೂವ ತಗುತ್ತೆ. ಹೌದಾ? ಬೇಡನಕಾಯ್ತದ ಬಂತು ನೋಡಿ, ಪುಣ್ಯ ನಿಮ್ಗೆ ಅಲ್ವಾ? ಮುಡ್ಕೊಂಡೋಗ್ಲಿ ಬಿಡು ಹೌದೌದು ಅಂತ ಹೇಳಿ ನಾನು ಕೇಳಲ್ಲ, ಇನ್ನು ನಾನೇ ಕೊಡ್ತೀನಿ. ಎಷ್ಟು ಗಂಟೆ ಹೋಗ್ತೀರಾ ಮಾರ್ಕೆಟ್ಗೆ ಹೂ ತರಕ್ಕೆ? ನಾನು ಮಧ್ಯಾಹ್ನದ ಹೊತ್ತು ಹೋಯ್ತೀನಿ. ಇವತ್ತು ನೆನ್ನೆ ಮಾರ್ಕೆಟ್ಗೆ ಹೋಗಲಿಲ್ಲ, ಇವತ್ತು ಬೆಳಗ್ಗೆನೆ ಹೋದೆ, ಬಂದೆ. ಇವಾಗ ಹೋಗಲ್ಲ. ಎಷ್ಟು ದಿನಕ್ಕೊಂದ್ಸಲ ಹೋಗ್ತೀರಾ ಮಾರ್ಕೆಟ್ಗೆ? 2 ದಿವಸ 3 ದಿವಸಕ್ಕೊಂದ್ಸಲಿ ಹೋಯ್ತು. ಕಾಲಾಗಲ್ಲ, ನಾನು ಮಾಡ್ಕೊಂಡು ಹೆಂಗ ಜೀವನ ಮಾಡ್ತೀನಿ. ಇಲ್ಲಿ ಎಷ್ಟು ರೂಪಾಯಿಗೆ ತರ್ತೀರಾ ಹೂವ? ಏನೋ 1,000. 1,000. 2 ದಿವಸ 3 ದಿವಸಕ್ಕೆ ಅದನ್ನ ಎತ್ತಬೇಕು, ವರ್ತನೆ ಬರ್ತನೆ ಹೊಂಟೈತದೆ, ಕಣ್ಣಿಗೆ ಕಾಣಲ್ಲ. ಸಾಕು, ನನ್ನ ಜೀವನಕ್ಕೆ ನಡೀತದೆ. ಈಗ ವರ್ತನೆ ಇಲ್ಲಿ ಅಂಗಡಿಗಳಿಗೆಲ್ಲ ನೀವೇ ಹಾಕದ? ಇಲ್ಲೆಲ್ಲ ತಗೊಳಲ್ಲ ಯಾರು, ಇದೊಂದು 2-3 ತಗೊಂತಾರ ಅಷ್ಟೇ. ಯಾರನ್ನ ಬಂದು ತಗೋತಾರೆ. ಸರಿ ಸರಿ ಇವನಪ್ಪ ಏನೋ ಮಾಡ್ಕೊಂಡು ಕಾಲ ಆಗ್ತಾ ಇದ್ದೀನಿ. ಗಟ್ಟಿ ಜೀವಮ್ಮ ನಿಮ್ದು. ಅಯ್ಯೋ, ಏನೋ ನಮ್ಮ ತಾಯಿ ತಂದೆ ಸಾಕಿತ್ತು ಕತೆ ಅವಾಗ, ಈಗಲ ಕತೆ ಆಗಿದ್ರೆ ಅಷ್ಟೇ.
ಅದ ಫೋನ್ ಮಾಡ್ತಾರೆ ನೋಡ್ತಿರ್ತಾರೆ. ನಮ್ಮ ಅಣ್ಣನ ಮಗಳು. ಮಾತಾಡಿ. ಹಲೋ, ಯಾಕವ ಬಂದೆ ಇಲ್ಲಿ ಕಟ್ಕೊಂಡು ಕೂತ್ಕೊಂಡೆ. ನಾನು ಮಾಡಲಿಲ್ಲ ತಾಯಿ. ಇಲ್ಲ ಇನ್ನೂ ಗೋಣಿನೇ ಆಗಿಲ್ಲ, ಕೂತಿದ್ದೀವಿ ನಾವು ಅತ್ತ. ಏನು ಮಾಡಲಿ? ಮಲ್ಲಿಗೆ 1 kg ತಂದೆ, ಸಾವಂತಿಗೆ ಒಂದು 5 kg, ಗುಲಾಬಿ ಒಂದು 5 kg ತಗೊಂಡು ಒಂದು ಬಟ್ಟೆ ಹತ್ಲಾಕಿ ಇರೋದು. ಏನಂತ ಫೋನ್ ಮಾಡಿದ್ರಾ? ಅಣ್ಣನ ಮಗಳು 4 ಮಗಳು ತಾವು, ಅವಳೇ ಚಿಕ್ಕ ಮಗಳು. ಅವಳು ಮಾಡಿ ಅವ್ರೇನು ಮಾಡ್ತಾರಮ್ಮ? ಅವ್ರು ಗಾರ್ಮೆಂಟ್ಸ್ ಹೋಯ್ತದೆ. ಗಾರ್ಮೆಂಟ್ಸು ಬಾಡಿಗೆ ಮನೆ. ಈಗ 1,000 ರೂಪಾಯಿ ಹಾಕ್ಬಿಟ್ಟು ಹೂ ತಂದರೆ ನೀವು ಅದು ಎಷ್ಟು ಮಾಡ್ತೀರಾ? ಅದು ಸಿಕ್ಕದಂಗೆ ಆದ್ರಾಯ್ತು ಹೋದ್ರೋಯ್ತು, ಹಂಗೆ ಲೆಕ್ಕಾಚಾರ. ಇಷ್ಟೇ ಸಿಕ್ಕದೆ ಅಂತ ಹೇಳಕ್ಕಾಗಲ್ಲ. ನೋಡಿ ಎಲ್ಲ ಮಡಗಿದ್ದೀನಿ, ಹೋಗ್ಬಿಟ್ಟು ಹೂವಲ್ಲನ ನೋಡಿ ಹಿಂಗೆ ಹೋಗ್ಬಿಟ್ರೆ ಏನು ಮಾಡ್ತೀವಿ? ಹೌದಾ? ಹೊಂಟಾಯ್ತು. ಫ್ರಿಜ್ಜಲ್ಲಿ ಇಡ್ತೀರಾ ತಗೊಂಡಾಗ ಮನೇಲಿ? ಇಲ್ಲೇ ಮಡಗಿದ್ದೆ, ಹೊಂಟಾಯ್ತಲ್ಲ. ಸಾವಂತಿಗೆ ನೋಡಿದ್ವಿ ಎಲ್ಲನ. ಏನು ಮಾಡೋಕ್ಕಾಗಲ್ಲ, ಹೋಗೋದು ಹೋಯ್ತದೆ, ಸಿಕ್ಕದ್ ಮಾಡ್ತಾ ಇರ್ಬೇಕು. ಹೋಯ್ತದಲ್ಲ ಅಂತ ಬಿಟ್ಬಿಟ್ರೆ ಅದು ಏನು ಮಾಡೋಕ್ಕಾಗಲ್ಲ. ಹೆಂಗಮ್ಮ ಈ ಧೈರ್ಯ, ಇಷ್ಟು ಧೈರ್ಯ ನಿಮಗೆ? ಯಾಕಪ್ಪ ಈಗಿನವ್ರು ನೋಡಿ, ಈಗಲವ್ರು ಅಂದ್ರೆ ಅವ್ರ ಕೈಲಿ ಆಗಲ್ಲ. ನಮ್ಮ ಕೆಲಸ ಮಾಡಕ್ಕೆ ಅವ್ರ ಕೈಲ ಮರ. ಅವ್ರ ಶಕ್ತಿನೂ ಇಲ್ಲ, ಅವ್ರಿಗೆ ಬುದ್ಧಿನೂ ಇಲ್ಲ. ಅವ್ರ ಬುದ್ಧಿನೇ ಬೇರೆ. ಓದವ್ರೆ ಬರ್ದವ್ರೆ. ನಮಗೆ ಓದಿಲ್ಲ ಬರ್ದಿಲ್ಲ, ನಮ್ಮ ದೇವ್ರು ಈ ತಲೆ ಕೊಟ್ಟವನೇನು ಏನು ಮಾಡೋಣ? ಇದ್ರೆ ಜೀವನ ಮಾಡ್ಬೇಕು. ಅವ್ರು ಈ ಥರ ಮಾಡಕ್ಕೆ ಹೋದ್ರೆ ಆಯ್ತದ? ಓದಿದ್ರು ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊತಾರ. ಈಗ ನೋಡಿ ನೀವು ಮದುವೆ ಆದ್ರಿ, 3 ಜನ ಮಕ್ಕಳು ಸತ್ರು, ಆದ್ರೂ ಎದುರು ಕಳೆದ ಜೀವನ ನಡೆಸ್ತಾ ಇದ್ದೀರಾ. ಈಗಿನವರು ಮನೆಯಲ್ಲಿ ಒಂಚೂರು ಜಗಳ ಪಗಳ ಆಗಂಗಿಲ್ಲ, ಮಾತಾಯ್ತು ಪೇಪರ್ ಡೈವರ್ಸ್. ಅದು ಬಿಟ್ರೆ ಹೌದು, ಬಿಟ್ರೆ ಕೇಳು ಓದಿರೋದ್ರಿಂದ. ಓದಿಲ್ಲ ಮೂಡ ತುಂಬ್ರು ನಾವೇನ್ ಮಾಡೋಣ? ಯಾವ್ದೋ ಮನ್ ಮಾಡ್ಕೊಂಡು ಜೀವನ ಮಾಡ್ಬೇಕು, ಅಷ್ಟೇ ಲೆಕ್ಕಾಚಾರ. ಓದಿರೋದೇ ದೊಡ್ಡ ದುರಂತ ಆಗ್ಬಿಡ್ತೀಗ. ಓದವ್ರೆ, ಅವ್ರಿಗೆ ಕಾನೂನು ಗೊತ್ತು, ಅವ್ರ ದಾರಿ ಗೊತ್ತು, ಎಲ್ಲಿ ಬದುಕ್ತೀನಿ ಅನ್ನೋದು ಚೆನ್ನಾಗಿ ಗೊತ್ತು ಅವ್ರಿಗೆ, ಮಾಡ್ತಾರೆ. ನಾವು ಈಗ ನಿಮ್ಮಂಗಿರೋದು ಒಳ್ಳೇದ, ಹಂಗ್ ಮಾಡೋದು ಒಳ್ಳೇದ? ಇದು ಒಂದು ಪಕ್ಷ, ಇದು ದಡ್ತನ. ಯಾವ್ದು ಇದು? ನಾವು ಓದ್ದೇ ಇಲ್ದಿತ್ತು. ದಡ್ತನ ಒಪ್ಕೋತೀನಿ. ಬಟ್ ನೀವ್ ಏನೇ ಸಮಸ್ಯೆ ಬಂದ್ರು ಧೈರ್ಯವಾಗಿ ಎದುರಿಸ್ತಿದ್ರಲ್ಲ, ಆ ಗಟ್ಟಿತನ ಧೈರ್ಯ ಇತ್ತು. ಈಗಿನವ್ರಲ್ಲಿ ಓದಿ ಮಾಡಿನೂ ಏನು ಧೈರ್ಯ ಇಲ್ವಲ್ಲ, ಅದನ್ನ ಹೇಳ್ತಾ ಇರೋದಮ್ಮ ಅಲ್ವಾ? ಅವ್ರಿಗೂ ಐತ್ ಕಣಪ್ಪ, ಇಲ್ಲ ಅಂತಲ್ಲ. ಇಲ್ಲ, ಅಮೆರಿಕ ಹೋಯ್ತಾರ, ಬೇಕಾದ್ರೆ ಹೋಯ್ತಾರೆ. ಏನ್ ಮಾಡ್ತಾರೆ? ಅವ್ರು ವಯ ಬೇಡ, ಇನ್ನೊಬ್ಬನ್ ಕಟ್ಕೊಂಡು ಜೀವನ ಮಾಡ್ತೀನಿ ಅಂತ. ಜೀವನ ಅದು ಜೀವನ ಅಲ್ಲ, ಮತ್ತೆ ಧರ್ಮ ಕೆಲಸ ಅದು. ಮತ್ತೆ ಅದು ಒಂಥರ ದುರಂಕಾರ ಕೆಲಸ, ಅದು ಸತ್ಯದ ಕೆಲಸ ಅಲ್ಲ. ಸತ್ಯದ ಧರ್ಮದ ದಾರಿನೇ ಬೇರೆ, ಇದು ಸತ್ಯದ ಧರ್ಮದ ದಾರಿ ಹೊಂಟೋಯ್ತು ಯಾವತ್ತನೋ. ಅದೆಲ್ಲದು ಅದಿದ್ದಿದ್ರೆ ಅದ್ರ ಕಥೆನೇ ಬೇರೆ. ಈಗ ನೋಡಿ, ನೀವು ಇಷ್ಟು ವರ್ಷ ಆದ್ರೂ ಹೂ ಕಟ್ಟಿ ಜೀವನ ಮಾಡಿ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತೀರಾ. ಈಗಿನ ಹೆಣ್ಮಕ್ಳು ಲಕ್ಷ್ಮಿ ನನಗೆ ಉಳಿಸೋವಳೆ, ಅನ್ನ ಕೊಟ್ಟವಳೆ, ಇವಳಿಂದ ನಾನು ಜೀವನ ಮಾಡ್ತೀನಿ. ಸದ್ಯ ಅದು ಇದ್ರೊಳಗೆ. ಈಗಿನವರು ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು, ಮೊಬೈಲ್ ಜೊತೆ ಕಾಲ ಕಳಿಯೋದು, ಹಿಂಗೆ ಟೈಮ್ ಮಾಡ್ತಾರೆ. ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರು ಇಷ್ಟ ಮಾಡ್ಕೊಂಡು ತಿರ್ಗಾ ಇದೆ, ಅವ್ರ ಜಲಮನೆ ಹಾಳು ಮಾಡ್ಕೊತಾವ್ರ ಅಷ್ಟೇನೆ, ಏನು ಮಾಡ್ಕೊಳಕ್ಕಾಗಲ್ಲ. ಅವ್ರ ಸ್ವಾತಂತ್ರ್ಯನೇ ಹಾಳು ಮಾಡ್ಕೊತಾವ್ರಿ. ಅವ್ರೇನು ಮೊಬೈಲ್ ಒಂದಿದ್ರು ಸಾಕು. ಅಡಿಗೆ ಮಾಡೋರು ಯಾರು ಅವ್ರು ಇವಾಗ? ಅದೇನೋ ಮಾಡ್ತಾರಲ್ಲ, ಬರ್ತದೆ ಅದ್ರೊಳಗೆ ತಿಂತಾರ್ರಿ, ಮಾಡ್ಕೊಟ್ಟಿದ್ದ. ಫೋನಲ್ಲಿ ಆರ್ಡರ್ ಮಾಡೋದು, ಫೋನಲ್ಲೇ ತರ್ಸೋದು, ತಿನ್ನೋದು, ಹಂಗ ಬದುಕೋದು. ಅದೇಂದ್ರಿಂದ ದುರಹಂಕಾರದಿಂದ ಕೈಯಲ್ಲಿ ಮಾಡಕ್ಕಾಗ ಚಿಂತೆ ಬರಲ್ಲ ಮಾಡಕ್ಕೆ. ಅದ್ರಾಗ ಮಾಡ್ತಾರೆ, ತರ್ಸ್ಕೊತಾರೆ, ತಿಂತಾರೆ. ಎಲ್ಲೋ ಬರ್ತದೆ, ಎಲ್ಲೋ ಹೋಯ್ತದೆ ದುಡ್ಡು ಅವ್ರಿಗೇನು. ಅಷ್ಟೇ. ನಾವು ಹಂಗೆ ಮಾಡೋಕ್ಕಾಯ್ತದ? ಖಾರವೋ ನೀರುವೋ ಏನೋ ಉಪ್ಪು ಚಪ್ಪೆ ಮನೆಯೊಳಗೆ ಬೇಯಿಸ್ಕೋಬೇಕು, ತಿನ್ಬೇಕು, ಜೀವನ ಮಾಡಬೇಕು. ಹಂಗೆ ಮಾಡಕ್ಕೆ ಹೋದ್ರೆ ನಿನ್ನ ಕಾಲ ಹೋಯ್ತದು ಅಂತಾರೆ.
ನಿನ್ನ ಕಾಲದಲ್ಲಿ ಉಪ್ಪು ಖಾರ ತಿಂತಿದ್ದೆ, ನಾವು ತಿನ್ನಕತ್ತದ ಈಗ ಅಂತಾರ್ರಿ. ಅವಾಗೇನು ಮಾಡೋಣ? ನಾವು ಓದಿಲ್ಲ, ಅವ್ರು ಓದಿಯವ್ರೆ, ಅವ್ರೇನು ಮಾಡ್ತಾರೆ, ಎಲ್ಲ ಸಂಪಾದನೆ ಮಾಡ್ತಾರೆ, ತೊತ್ತಾರೆ, ತಿಂತಾರೆ. ನಾವು ಹಂಗೆ ಮಾಡೋಕ್ಕಾಯ್ತದೇನಪ್ಪ? ಏಪ್ಪ ಈಗ ಯಜಮಾನಪ್ಪ ಅವ್ರ ಮನೇಲಿ ಇರ್ತಾರಾ? ಹೋಯ್ತದೆ ಮಾರ್ಕೆಟ್ ಕಡೆಗೆ. ಓಕೆ. ಯಾರನ್ನ ಕರ್ಕೊಂಡು ಹೋಯ್ತಾರೆ. ಏನು ಡ್ರೈವಿಂಗ್ ಬಿಟ್ಬಿಟ್ಟವ್ರ? ಡ್ರೈವಿಂಗ್ ಮಾಡ್ತಾರೆ? ಡ್ರೈವಿಂಗ್ ಬಿಟ್ಟವ್ರೆ. ಇವಾಗ ಬೇರೆ ಇರ್ತಾರಲ್ಲ, ಏನು ಮಾಡ್ತಾರೆ ಮಾರ್ಕೆಟ್ಗೆ ಹೋಗಿ? ಅವ್ರು ಕರ್ಕೊಂಡು ಹೋಯ್ತಾರೆ ಬೇರೆ ಡ್ರೈವರ್ ಇವ್ರನ್ನ. ಬಾ ರೂಟ್ ತೋರಿಸು ಅಂತ. ಅವ್ರು ದೂರ ಹೋಯ್ತಿದ್ ಮನ್ಸಲ್ವಾ, ಅಲ್ಲಿ ಗಾಡಿಗಳು ಕುತ್ಕೊಂಡು ಹೋದ್ರೆ ಇಂಥ ಸಿಗ್ನಲ್ಲು ಇಂಥ ಇದ್ ಕಡೆಗೆ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ಬಟ್ಟೆ ಸೇಲಿಂಗ್ ಹೋಗೋ ದೊಡ್ಡ ಗಾಡಿ, ಕೊರಿಯರ್ ಗಾಡಿ, ಇವ್ರನ್ನ ಕರ್ಕೊಂಡು ಹೋಯ್ತಾರೆ. ಕರ್ಕೊಂಡೋಗಿ ಊಟ ನಾಷ್ಟ ಕೊಡಿಸೋದು, ತಿರ್ಗ ಸಾಲಕ್ಕೆ ಕೈಗೊಂದಿಷ್ಟು 100-200 ಕೊಟ್ಟು ಕಳಿಸ್ತಾರೆ. ಅದ್ರ ಜೀವನ ಅದು ಮಾಡ್ಕೊತದೇನು, ನಾನು ಏನು ಕೇಳಲ್ಲ, ನಾನು ಕೇಳಲ್ಲ. ಅವ್ರದವ್ರಿಗೆ ನನಗೆ ನೀನೇನಾನ ಮಾಡ್ಕೊಂಡು ನಾನೇನಾನ ಮಾಡ್ಕೊ ಅಷ್ಟರೊಳಗಿದ್ದೀವಿ ನಾವು. ಯಾರಿಗಿಕ್ಕಣ ನಾವಿನ್ನ ಯಾರು ಮಾಡಿ ಏನಾಗ್ಬೇಕಾಗಿ ನಮ್ಮ ಜೀವನ ನಾವು ಸಾಯ್ಕೊಳ್ಳೋಣ ಬಿಡತ್ಲಾಗಿ ಅಷ್ಟೇ ಅಲ್ವೇನಪ್ಪ. ಇರತಕ್ಕ ಕಾಲ ಕಳೆಯೋದು. ಆದ್ಮೇಲೆ ಯಾರನ್ನ ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಳ್ಳೋದು. ಅನಾಥಾಶ್ರಮದಲ್ಲಿ ಯಾರು ಸೇರ್ಸ್ಕೊಳ್ಳೋದೇ ಅಲ್ವಾ? ಮತ್ತೆ ಅಷ್ಟೇ ಕಾಪಾಡ್ತಾರ್ರಿ. ನೋಡೋಣ, ಭಗವಂತ ಅವನೇ. ದೇವ್ರಿದ್ರೆ ಕಾಪಾಡ್ತಾನೆ, ದೇವ್ರಿಲ್ಲ ಅಂತಂದ್ರೆ ಬಿಟ್ಟಾಕ್ತಾನೆ. ಏನಾದ್ರು ಒಂದು ದಾರಿ ಮಾಡೋದೇ ಅಲ್ವಾ? ಮತ್ತೆ ದೇವ್ರು ಹುಲ್ ಮೇಯ್ಸ ಕೊಡ್ದಂಗೆ ಹಂಗೆ ಇರ್ತಾನ, ಹುಲ್ಲಿನ ನೀರು ಕೊಡ್ತಾನೆ, ಕಾಪಾಡ್ತಾನೆ. ನೋಡ ಖುಷಿ ಆಯ್ತಮ್ಮ ನಿಮ್ಮನ್ನು ಮಾತಾಡ್ಸಿ. ಮಾತಾಡ್ದನಪ್ಪ, ಬೇಡ್ದಲ್ಲ ಬೇಡ. ಬೆಂಗಳೂರು ಪೇಟೆಗೆ ಇಸ್ಕೊಂಡು ಏನೋ ಜೀವನ ಮಾಡ್ಕೊಂಡು ಸಾಗಿಸ್ಕೊಂಡು ಹೋಯ್ತಾ ಇದ್ದೀವಿ. ಈಗಲೂ ಅವ್ರು ಯಾರು ಆ ಥರ ಕಷ್ಟ ಬೀಳಲ್ಲ, ಸುಖವಾಗಿರೋಂಥ ಜನ. ಹೌದು. 30-40 ವರ್ಷದಿಂದ ನೀವು ಬೆಂಗಳೂರಿಗೆ ಬಂದಾಗ ಮದುವೆ ಆಗಿ ಏನೆಲ್ಲ ಕನಸು ಕಟ್ಕೊಂಡ್ಬಂದ್ರಿ? ಅಯ್ಯೋ, ನಾವು ಚೆನ್ನಾಗಿರ್ಬೇಕು, ಅಯ್ಯೋ ಜಮೀನು ತಗೋಬೇಕು, ಮನೆ ಕಟ್ಟಬೇಕು, ಯಾವ್ದಾವ್ದೋ ಬಾಧೆ. ಅದೇನು ನಡೀಲಿಲ್ಲವೋ. ನನ್ನ ಮಕ್ಕಳು 3 ಮಕ್ಕಳು ಹುಟ್ಟಿಸ್ಕೋ, ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಬರೆಸ್ಬೇಕು, ನನ್ನ ಮಕ್ಕಳನ್ನ ಹೆಂಗೋ ಮಾಡಬೇಕು, ಅವ್ರ ಮನೆ ಬಾಗ್ಲಿಗೆ ಕಳಿಸ್ಬಾರ್ದು ಅಂತ ಹೆಂಗೋ ಇತ್ತು ನನ್ನ ಆಸೆ. ಅಯ್ಯ, ನನ್ನ ಆಸೆ ಅಂತ ದೇವ್ರು ಬಿಟ್ನಾ? ಅವನ ಆಟ ಅವ್ನು ನಡೆಸ್ದ. ನಾವು ಅನ್ಕೊಳ್ಳೋದೊಂದು ಆಗೋದೊಂದು ಆಗೋಯ್ತು. ಚಿಲ್ಲಂ ಪಲ್ಲಂ ಆಗೋಯ್ತು. ದೇವ್ರು ಕಿತ್ಕೊಂಡ್ಬಿಟ್ಟ. ನನ್ನ ಮಕ್ಕಳನ್ನೇ ಕಿತ್ಕೊಂಡು, ನನ್ನ ಮಕ್ಳು ಹೆಂಗಿದ್ದು, ನನ್ನ ಮಕ್ಕಳನ್ನ ಸಾಕಬೇಕು, ನೆಳ ಮಾಡಬೇಕು, ನೆಳ್ಳಡೆ ನಾ ಕಾಲವರ್ಣೆ ಮಾಡಬೇಕು ಅಂತ ಇದ್ದೆ. ಅದ್ರ ಹೊಂಟೋದು ಈ ಮರದ ನೆಳ ಕೊಟ್ಟವನು ದೇವ್ರು. ಕಿತ್ಕೊಂಡು ಕಾಲ ಕಳಿಗೇನು. ಅಯ್ಯ, ಈಗ ಈ ವಿಡಿಯೋ ನೋಡೋರು ಯಾರಾದ್ರೂ ನಿಮ್ಗೇನಾದ್ರು ಸಹಾಯ ಮಾಡಬೇಕು ಅಂತ ಕೇಳಿದ್ರೆ ಸಹಾಯ ಕೇಳ್ತೀರಾ? ಏನು ಸಹಾಯ ಕೇಳಲಿ ಹೇಳಿ? ಏನು ಕೊಡ್ಬೇಕಪ್ಪ ಅವ್ರಿಗೆ? ಅಲ್ಲ, ನಿಮ್ಗೆ ಯಾರಾದ್ರೂ ಸಹಾಯ ಮಾಡಬೇಕು ಅಂದ್ಕೊಂಡ್ರೆ ಮಾಡಲಿ ಬಿಡು. ಓಕೆ. ಹೌದು. ಏನು ಕೇಳ್ತಾರೆ ಜನರ ಹತ್ರ? ನಾವೇನು ಕೇಳಬೇಕಪ್ಪ ಅವ್ರಿಗೆ? ನಾನು ಕೇಳಿತ್ತು ಅವ್ರು ಕೊಡ್ತಾರ? ಆತದ? ಆಗಲ್ಲ. ಅದಾಗದ ಕೆಲಸ ಭಗವಂತ ಕೊಡಬೇಕು, ಅದಾಗಬೇಕು. ನರ್ಮನ್ಸ ಕೊಟ್ಟಿತ್ತು ಎಲ್ಲಿಂತಕ ಅಲ್ವಾ? ಅವನು ಕೊಡಬೇಕು ದಣಿ. ಆ ಭಗವಂತ ಕೊಟ್ಟಿದ್ದು ಕೊನೆ ತಕ ನರ್ಮಸ ಕೊಡ್ತಾನೆ. 2 ದಿವಸದ ಏನು ಸಮರ್ಥ ಅದು? ಅದು ಬೇಕಾಗಿಲ್ಲ ನನಗೆ. ದೇವ್ರವನೇ ಕೊಡ್ತಾನೆ. 4 ಜನ ಬಂದು ನಿಮ್ಮ ಹತ್ರ ಹೂ ತಗೊಂಡ್ರೆ ಅಷ್ಟೇ ಸಾಕು. ನಿಯತ್ತಾಗಿ ದುಡ್ಕೊಂಡು ತಿನ್ನೋಣ ಅಷ್ಟೇ. ಅವ್ರು ಕೊಟ್ಟಿದ್ದು ನಮಗೆ ಬೇಕಾಗಿಲ್ಲ. ಒಂದು ಬಟ್ಟೆ ಕೊಡ್ಬೋದು ಅಷ್ಟೇ, ಒಂದು 20 ಊಟ ಕೊಡ್ಬೋದು ಅಷ್ಟೇ. ಅದಾಗೋಯ್ತದ? ಅವನು ಸಾಯೋವರೆಗೂ ಕೊಡ್ತಾನೆ ಶಿವ. ಅದು ಶಾಶ್ವತ. ಹೌದು. ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ರೆ ಒಂದು ಸುಮಾರು ಹೂವು ಅಂತು ನಿಂತು ಅದೆಲ್ಲ ನೋಡ ದೇವ್ರಿಗೆ ತಂದು ಮಡಗಿದ್ದೀನಿ. ನಾಳೆ ಭಾನುವಾರ ಹೋಯ್ತೀನಿ, ಎಲ್ಲ ಎತ್ಕೊಂಡು ಹೋಯ್ತೀನಿ. ಎಣ್ಣೆ, ಹಾಲು, ಮೊಸರು, ತುಪ್ಪ, ಕಡ್ಡಿ, ಕರ್ಪೂರ, ಅರ್ಶಿನ, ಕುಂಕುಮ ಎಲ್ಲ ತಗೊಂಡಾಗ ನಮ್ಮ ಅಪ್ಪನಿಗೆ ಆನಂದವಾಗಿ ಪೂಜೆ ಮಾಡ್ಬರ್ತೀನಿ. ಅದು ಸಮಾಧಾನ. ಅವ್ನು ನನಗಿಲ್ವ ಎಷ್ಟನ್ನ ಕೊಡ್ತಾನೆ. ಬರ ಅಮೇರಿಕದಿಂದ ಬಂದ್ರು ನೋಡಿ, ಮನೆ ಹಿಂದಗಡೆ ಅಳಿಯರು ಬಂದರೆ ಬಾಯ್ತಿ ಎಬ್ಕೊಂಡ್ರು. ನಾನು ಅವ್ರು ಎಷ್ಟರೋರು ಬಂದು ನಾನು ಹೊಂಟೋದೆ ಮಾರ್ಕೆಟ್ ಕಡೆಗೆ. ಈ ಮನೆಯವರು ಅಳಿಯ, ಈ ಮನೆಯವರು 500 ರೂಪಾಯಿ ಅವ್ರಿಗೆ ಕೈಗೆ ಕೊಟ್ಟು ಹೋದ್ರು. ಅಳಿಯವರು ಅವ್ರ ಹತ್ತಿರ ಕೈ
ಅಜ್ಜಿ ಬಂದು ಅಜ್ಜಿ ಇಲ್ಲ ಕೊಟ್ಬಿಡಿ ಅಜ್ಜಿ ಕೈಗೆ ಅಂತೇಳಿ ಅದಪ್ಪ ಪುಣ್ಯ ಅಲ್ವಪ್ಪ. ಮತ್ತೆ ಅವ್ರ ಮಕ್ಕಳೇ ಬರಲಿ ಇವ್ರು ಹೆಣ್ಮಕ್ಳುಗಳು ಅವ್ರು ಬಂದ್ರೆ ನನ್ನ ಕೈಗೆ ಒಂದೊಂದು 1000 ಕೊಟ್ಟೋಯ್ತಾರೆ. ನಾನು ಇಲ್ಲಿ ಕೂತ್ಕೊಂಡೆ ತಲೆ 30 ವರ್ಷದಲ್ಲಿ ಕೂತಿದ್ದೀನಿ ನಾನು. ಗೊತ್ತಾ ಅದಲ್ವಾ ಬೇಕಾಗಿರೋದು. ಅಷ್ಟೇ ಅಷ್ಟೇ. ಫ್ಯಾನ್ ಎಲ್ಲ ಇಟ್ಕೊಂಡಿದ್ದೀರಿ? ಫ್ಯಾನು ಇದು ಕೂರ್ಲು ದಾರ ಸುತ್ಕೊಂಬಿಟ್ಟಿತ್ತು ಒಳಗಡೆ. ಆದ್ರೆ ನಾನು ಎಣ್ಣೆ ಬಿಚ್ಚಿ ತೆಗಿಸ್ತೆ ಅದ್ರನ್ನ. ಅದು ಎತ್ಕೊಂಡಲ್ಲಿ ಮೊಬೈಲ್ ಅಂಗಡಿಯಲ್ಲಿ ಇಕ್ಕೋಗಿದ್ದೆ, ಅದ್ರನ್ನ ಎತ್ಕೊಂಡೋಗಕ್ಕೆ ಆಗಲಿಲ್ಲ. ಅದು ಎತ್ತಿಸ್ಕೊಂಡು ಮಡಿಕೊಂಡೆ ತಗೊಂಡೋಯ್ತೀನಿ ಮೊದಲ ಮೇಲೆ ಮನೆಗೆ ತಗೊಂಡೋಗಿ ಚೆನ್ನಾಗದೆ ದಾರ ಸುತ್ಕೊಂಬಿಟ್ಟಿತ್ತು ಅದ್ರೊಳಗೆ ಕರ್ರ ಕೊರ್ರ ಕೊರ್ರ ಅಂತಿತ್ತು. ಏನು ಮಾಡೋಣಪ್ಪ. ಆಗಲಿ ಅಮ್ಮ, ದೇವರು ನಿಮಗೂ ನಮಗೂ ಇನ್ನೂ ದುಡ್ಕೊಂಡು ತಿನ್ನೋಂಥ ಶಕ್ತಿ ಕೊಡ್ಲಪ್ಪ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿದ್ದು ನಾನು ಒಬ್ಳಿಗೆ ಅಂತಲ್ಲ, ಪ್ರಪಂಚಕ್ಕೆ ಭಗವಂತ ಇದ್ದೇ ಅವನೇ. ಅವನಿಲ್ದಲೇ ನಾವಿಲ್ಲ, ದೇವ್ರು ಇಲ್ದಲೇ ನಾವಿಲ್ಲ. ದೇವ್ರು ಇಲ್ಲ ಅನ್ನೋನಿಗೆ ಇಲ್ಲವೇ ಇಲ್ಲ. ದೇವ್ರು ಅವನೇ ಅಂದನಿಗೆ ಯಾವ ಮಾರ್ಗದಲ್ಲೂ ಅವ್ನು ಕಾಪಾಡ್ತಾನೆ ದೈವ. ನಿಮ್ಮಂಥ ಧೈರ್ಯ ಶಕ್ತಿ ಎಲ್ಲ ನಮಗೆ ಕೊಡಲಿ ದೇವರು. ಅಷ್ಟೊಂದು ಸುಲಭ ಅಲ್ಲ ಕಣಪ್ಪ ಅಂತಾರೆ. ನೀನು ದೇವ್ರದ್ದು ಮಾಡಿ 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 ಮಕ್ಕಳೆಲ್ಲ ಸತ್ತೋದು. ನಿನ್ನ ಸಂಸಾರ ಹೆಂಗಿತ್ತು ಹಿಂಗೆ ಆಗೋಯ್ತು. ಇವತ್ತು ನೀನು ಈರು ಬಿಡಲ್ವ ನೀನು ದೇವ್ರ ಅಂತಾರೆ. ಭೂಮಿಗೆ ಹೋಗೋವರೆಗೂ ದೇವರು ಅಂದ, ಹೋದ್ಮೇಲೆ ಅನ್ನಕತ್ತದ ನಾನು ಮಾಡೇ ಮಾಡ್ತೀನಿ. ಅವನೇ ನಾನು ಇದ್ದೀನಿ ಅಂತ. ನೀನು ಮಾಡಬೇಡಿ ಅಂತಂದ್ರೆ ನಾನು ಬಿಡೋಳೆ ಅಲ್ಲ. ನೀನು ಮಾಡಬೇಡ ಅಂದ್ರೂ ನಾನು ಬಿಡಲ್ಲ, ನಾನು ಮಾಡೇ ಮಾಡ್ತೀನಿ. ನನ್ನ ಸೊಸೆನೇ ಹಂಗೆ ಅಂದ್ಬಿಟ್ಲು. ದೇವ್ರು ಮಾಡಿ ಮಾಡಿ ಮಕ್ಕಳೆಲ್ಲ ಹೋದ ಅಂತಾನೆ. ಬಿದ್ಲು ಕಣಣ್ಣ ಕೆಳಿಕೆ ತಿರ್ಗಿ ಅಲ್ಲಿಗೆ ತಂದು ಹಾಕ್ದೆ ಅವಳನ್ನ. ಅವನೇ ಕಾಪಾಡ್ದ, ಅವನ್ನೇ ಬೇಡ್ಬಿಟ್ಟೆ. ಬೇಡ ಬೇಡ ಕಣಪ್ಪ, ಇವತ್ತಿನ ದಿವಸದಲ್ಲಿ ಮಕ್ಳಿಗೆ ತಾಯಿ ಉಳಿಸಪ್ಪ, ನೀನು ಪಾದ ಕಟ್ಕೊತೀನಿ, ಇವತ್ತು ನಿನ್ನ ತಲೆ ಮೇಲೆ ಹೂವಾಗಿ ಪೂಜೆ ಮಾಡ್ತೀನಿ, ಕಳಿಬೇಡ ಕಣ್ಣಂಗೆ ನೋಡೋಕ್ಕಾಗಲ್ಲ ನಾನು. ಇವತ್ತು ಅದು ಒಂದು ಹೆಣ್ಮಗ ನೆಟ್ಟಗೆ ಮಾಡಬೇಕು, ಉಳಿಸು ಅಂದೆ. ಆಯ್ತು ಹೋಗಿ ನಾನು ಉಳಿಸ್ತೀನಿ ಅಂದ. ಇವತ್ತು ಚೆನ್ನಾಗಿದ್ದು ಅವಳು ನಿಂತ್ಕೊಂಡು ಮದುವೆ ಮಾಡಿದ್ಲು, ಸಾಕಷ್ಟೇ, ನನಗೆ ಇನ್ನೇನು ಬೇಕಾಗಿಲ್ಲ. ಅವ್ಳು ನಿಂತ್ಕೊಂಡು ಮದುವೆ ಮಾಡಲ್ಲ, ಅವ್ರು ತಮ್ಮದಿರು ಕಟ್ಕೊಂಡು ಅವ್ರ ಬಂಧು ಬಳಗ ಕಟ್ಕೊಂಡು, ನನಗಷ್ಟೇ ಸಾಕಾಯ್ತು. ಅವಳು ಹೋಗ್ಬಿಟ್ಟಿದ್ರೆ ನಾನು ಮಾಡಕ್ಕಾಯ್ತಿತ್ತ? ಮೊಮ್ಮಕ್ಕಳಿಗೆ ಹುಡುಗಿಗೆ ನಾನು ಮಾಡಕ್ಕಾಯ್ತಿತ್ತ? ನನಗೆ ಎಷ್ಟು ನೋವಿರೋದು. ಇವತ್ತು ಮಗನಿಗೆ ಅರ್ಧ ನೋವು, ಅವಳು ಹೊಂಟೋಗಿದ್ರೆ ನನಗೆ ಎಷ್ಟು ನೋವಾಗಿರೋದು. ಬೇಡ, ಉಳಿಸು ಅನ್ನೋದು ನೋಡಿ. ದೇವ್ರ ಉಳಿಸ್ತಾ ಚೆನ್ನಾಗಿ ಮದುವೆ ಮಾಡೋದು. ಅವ್ರು ಬಂಧು ಬಳಗ ಎಲ್ಲ ಕಟ್ಕೊಂಡು ಹೋಗಿ ಮೊಮ್ಮಗಳಿಗೆ ಒಂದು ಉಂಗ್ರ ಹಾಕಿ ಬಂದೆ. ನನ್ನ ಕೈಲಿರೋದು ಅಟ್ಕಣವ ಅಂತ ಹೇಳಿ ಅಲ್ವಪ್ಪ. ಪರವಾಗಿಲ್ಲ, ಹೂವಿಂದ ಸಂಪಾದನೆ ಮಾಡಿದ್ದೀರಲ್ಲ. ಮತ್ತೆ ಅವರು ಲಕ್ಷ ಕೇಳಿದ್ರು, ತಮ್ಮದಿರು ಕೊಡು, ನೀವು ಮಾಡ್ಬೇಕಾಗಿತ್ತು ಮದುವೆ, ನಾನು ಮಾಡ್ತಾ ಇದ್ದೀನಲ್ಲ ಅಂತ ನಾವು ಮಾಡಬೇಕು ಅಂತ. ಯಪ್ಪ ನೀವೇ ಮಕ್ಳು, ಇವಾಗ ನನಗೆ ಮಕ್ಳಿಲ್ಲ, ನೀವೇ ನಿಂತ್ಕೊಂಡು ಮಾಡ್ಬೇಕಾದ ಅವಶ್ಯಕತೆ ಮಾಡಿ. ತರಂ ಬರ್ತದೆ, ನಿಮ್ಗೆ ಒಳ್ಳೇದಾಯ್ತದ ಮಾಡ್ರಪ್ಪ. ನಾವು ವಯಸ್ಸಾದವ್ರು ಏನು ಮಾಡಲಿ, ಮಗನ ತಂಡೆಗೆ ಆಸ್ಪತ್ರೆಗೆ ಹಾಕ್ತೆ, 1,80,000 ರೂಪಾಯಿ ಸಾಲ ತೀರಿಸ್ತೆ ಮಗನಿಗೋಸ್ಕರ. ಯಜಮಾನ ಕಾಲ್ಗೇಟ್ ಆಯಿತು, ಅವನ ಸಾಲ ತೀರಿಸ್ತೆ, ಎಲ್ಲ ಮಾಡಿದ್ದೀನಿ. ಇದ್ರೊಳಗೆ ನಾನು ಎಲ್ಲಿ ತರಲಿ ನಿಮ್ಮ ಮದುವೆ ಮಾಡೋಕ್ಕೆ ದುಡ್ಡ ಕೊಡೋಕ್ಕೆ? ಅಪ್ಪ ಇಲ್ಲ, ಮಾಡ್ರೋ ನೀವೇ ಅಂದೆ. ಮಾಡಿದ್ರು, ತಿರ್ಗಿ ಕೇಳಲಿಲ್ಲ. ಇವತ್ತು ಅದೇ ಸೊಸೆ ಒಯ್ಬಿಟ್ಟಿದ್ರೆ ಒಂದು ದಿನಕ್ಕೆ ಎಷ್ಟು ದುಡಿತೀರಮ್ಮ ಹೂವಿಂದ? ಅಯ್ಯ ವ್ಯಾಪಾರ ಆದಂಗೆ ಆದಂಗೆ ಅದು ಹೇಳಕ್ಕಾಗಲ್ಲ. ಆಯ್ತದೆ ಹಬ್ಬ ಹರಿದಿನ ಸೀಸನ್ ಅವಾಗ ಆಯ್ತದೆ. ಇವಾಗ ಏನು ಕೇಳ್ಕೊಳಂಗಿಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ನೀವು? ಬೆಳಗ್ಗೆ ಬಂದೆ 8-8:30 ಬಂದೆ. ಏನು ವ್ಯಾಪಾರ ಎಷ್ಟು ಗಂಟೆ ಇರ್ತೀರಾ? ಬರೀ 30 ರೂಪಾಯಿ ವ್ಯಾಪಾರ ಮಾಡ್ಕೊಂಡು. ಅಲ್ಲ, ಎಷ್ಟು ಗಂಟೆ ಇರ್ತೀರಾ? ರಾತ್ರಿ 8 ಗಂಟೆ ತನಕ ಇರ್ತೀನಿ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇರ್ತೀನಿ. ಹೊಂಟೋಯ್ತೀನಿ. ಮಳೆ ಗಾಳಿ ಬಂದ್ರೆ ಮರದಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಹೋಗ್ಬಿಡ್ತೀನಿ ಮನೆ ಕಡೆ. ಅಯ್ಯೋ ಮನೆಗೆ ಹೋಗ್ಬಿಟ್ಟು ಹೆಂಗೋ ಬೇಸ್ಕೊಂಡು ತಿನ್ಕೊಂಡು ಮನೆ ಕಳನ ಹತ್ಲಾಗೆ. ಇನ್ನೇನು ಮಾಡೋದಪ್ಪ. ಒಂದು ದಿನಕ್ಕೆ ಎಷ್ಟು ಮಾರು ಹೂ ಕಟ್ತೀರಮ್ಮ ನೀವು? ಒಂದು 30 ಮಾರು 40 ಮಾರು ಕಟ್ತೀನಿ. 30 ಮಾರು 40 ಮಾರು ನೀವು ಮಾರಕ್ಕೆ ಬೇರೆಯವ್ರಿಗೆ ಕಟ್ಕೊಡ್ತೀರಾ? ಬೇರೆಯವ್ರಿಗೆ ಕಟ್ಟಕ್ಕಾಗಲ್ಲ, ನಾನೇ ಕಟ್ಕೊತೀನಿ. ನನ್ನ ಕೈಲಿ ಆದೋಟ. 1 kg 2 kg 3 kg ಕಟ್ಕೊತೀನಿ.
ಕೈ ಶಕ್ತಿ ಎಷ್ಟದ ಅಷ್ಟು ಕಟ್ಕೊತೀನಿ, ಆಮೇಲೆ ಕಟ್ಟಕ್ಕಾಗಲ್ಲ. ಒಂದು ದಿನಕ್ಕೆ 30 ಮಾರ್ಕ್ ಕಟ್ತೀರಿ ಅಂದ್ರೆ ಏನಮ್ಮ? ಕಟ್ತೀನಿ. ಹಾಂ, ಇದೇ ಒಂದು 20 ಮಾರು ಆಯ್ತು. ಹಾಂ ಹಾಂ, ಇನ್ನು ಸಾವಂತಿಗೆ ಅದು ಇದೆಲ್ಲ ಕಟ್ಕೊಂಡ್ರೆ ಆಯ್ತದೆ. ಹಾಂ ಹಾಂ, ನಾಳೆ ತಕ ನಾಳೆಗೂ ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ. ಹಾಂ ಹಾಂ ಹಾಂ, ಇದೇ ಅದೆಲ್ಲಣ್ಣ ಮಾಡ್ಕೊತೀನಿ. ಎಷ್ಟು ಇವಾಗ ಇದು ಮಲ್ಲಿಗೆ ಹೂವು? 50 ಮಳ 40 ಮಗ್ಗಾಗಿದ್ದಾಗ ಏನೋ ಕೊಟ್ಟರೆ ಒಂದು ಕಾಸು. ಹಾಂ ಹಾಂ, ಹಳ್ಳಿದ ಮೇಲೆ ತಗೊಳ್ಳಲ್ಲ ಜನ. ಹಾಂ, ಹಳ್ಳಿ ಬಿಟ್ಟು ಅದೇ ಹಾಂ, ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ ಅಲ್ವಾ? ಅವಾಗೆಲ್ಲ ಕಂಡು ರಾತ್ರಿ ಹೋದ್ಮೇಲೆ ಅಡುಗೆ ಎಲ್ಲ ನೀವೇ ಮಾಡ್ಕೊಳ್ಳೋದಾ? ಮಾಡ್ತಾರೆ. ಬೆಳಿಗ್ಗೆ ಬರೋಕೆ ಮನೇಲಿ ತಿಂಡಿ ಮಾಡ್ಕೊಂಡ್ಬಂದ್ಬಿಡ್ತಾರೆ ಹೆಂಗೆ? ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಮಾರ್ಕೆಟ್ ಕೊಂಟೋದೆ. ಹಾಂ, ಇವತ್ತಾಗಲಿಲ್ಲ. ಏನು ಮಾಡಲಿಲ್ಲ, ಮನೆ ಒಳಗೆ ಬಂದ್ಬಿಟ್ಟೆ. ಹಾಂ, ಇದು ಮಾಡ್ಕೊಂಡು ತಗೊಂಬರ್ತೀನಿ. ತಗೊಂಬಂದು ಮಧ್ಯಾಹ್ನಕ್ಕೂ ಅದೇ ಆಯ್ತದೆ, ಬೆಳಗ್ಗೆನೂ ಅದೇ ಆಯ್ತದೆ. ಹಾಂ ಹಾಂ, ಇವತ್ತೇನು ಮಾಡ್ಕೊಂಬರ್ಲಿಲ್ಲ. ಅದೆಲ್ಲ ಒಟ್ಟಿಡ್ಲಾಕ ತಂದು ತಿನ್ಕೊಂಡು ಕಾಲ ಹಾಕೋದಂತ. ಸಾಯಂಕಾಲಕ್ಕೆ ಹೋದಾಗ ಮನೆಗೆ ಮಾಡ್ಕೊಳ್ಳೋದಂತ. ಏನು ಮಾಡೋಣ? ಸರಿ. ನನ್ನಂಥ ಪ್ರಪಂಚದ ಮೇಲೆ 7 ಜನ ಇಲ್ಲ, ನಾನು ಒಬ್ಳೇನಾ? ಊಟ ಹತ್ರಲ್ಲಿ ನಾವು 11 ಹಾಕೊಂಡು ಸುಮ್ಮನಾಗೋದು ಅಷ್ಟೇ ಅಷ್ಟೇ. ಜೀವನ ಮಾಡೋದು ಯಾಕೋ ಕಾಲ ಕಳೆಯಲ್ಲ. ಅಮ್ಮ, ಈಗ ನಿಮ್ಮ ಹತ್ರ ಯಾರು ಈ ವಿಡಿಯೋ ನೋಡ್ಬಿಟ್ಟು ಹೂ ತೊಗೋಬೇಕು ಅಥವಾ ನಿಮ್ಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಬಂದರೆ ಎಲ್ಲಿರ್ತೀರ ನೀವು? ಎಲ್ಲಿ ಅಡ್ರೆಸ್ ಇದು? ಇದೆ ಯಾವ್ಯಾವ ಅಂತ? ಬಸವೇಶ್ವರ ನಗರ. ಬಸವೇಶ್ವರ ನಗರ. ಓಕೆ ಬಸವೇಶ್ವರ ನಗರ ಇದು. ಓಕೆ, ಸಾವ್ಜಿ ಮನೆ ಮುಂದೆ. ಹಾಂ, ಸಾವ್ಜಿ ಮನೆ ಮುಂದೆ. ಇದು ಓಕೆ, ಸರಿ ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಕೇಳಿದ್ರಲ್ಲ ಆತ್ಮೀಯರೇ, ಅಜ್ಜಿ ಕಥೆಯನ್ನು 30-35 ವರ್ಷದಿಂದ ಕೈಗೆ ಬಂದಂಥ 3 ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಆದರೂ ಕೂಡ ಧೃತಿಗೆಡದೆ ಧೈರ್ಯವಾಗಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಸೊ ಇವಾಗಿನ ಹೆಣ್ಣುಮಕ್ಕಳು ಸಣ್ಣ ಸಣ್ಣ ಕಾರಣಕ್ಕೆ ಸೂಸೈಡ್ ಮಾಡ್ಕೊತಾರೆ, ಮೊಬೈಲು ಟಿ ವಿಗಳನ್ನು ನೋಡ್ಕೊತಾರೆ, ಟೈಮ್ ಪಾಸ್ ಮಾಡ್ತಾರೆ. ಅಂಥವ್ರಿಗೆ ಇದೊಂದು ಮೋಟಿವೇಶನ್ ಕಥೆ ಅಂತ ನಾನು ಭಾವಿಸ್ತೀನಿ. ಸೊ ನೀವು ಕೂಡ ಈ ಅಜ್ಜಿನ ಮಾತಾಡಿಸಿ ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ಬನ್ನಿ. ಬಸವೇಶ್ವರ ನಗರ ಫಸ್ಟ್ ಮೇನು, ಸೆಕೆಂಡ್ ಸ್ಟೇಜು, KHB ಕಾಲೋನಿ ಅಂತ. ಇಲ್ಲಿ ಸಾವ್ಜಿ ಮನೆ ಅಂತ ಇದೆ, ಎಕ್ಸಾಕ್ಟ್ಲಿ ಅದು ಎದುರುಗಡೆ ಬರುತ್ತೆ. ಅಥವಾ ಫೆಡರಲ್ ಬ್ಯಾಂಕ್ ಇದೆ, ಅದರ ಎದುರುಗಡೆ ಬರುತ್ತೆ. ಇನ್ನೂ ಈಸಿ ಅಂತಂದರೆ ಕರ್ನಾಟಕ ಬ್ಯಾಂಕ್ ಇದೆ, ಅದರ ಪಕ್ಕದಲ್ಲಿ ಇವರು ಅಂಗಡಿ ಇಟ್ಕೊಂಡಿರ್ತಾರೆ ಒಂದು ದೊಡ್ಡ ಮರದ ಕೆಳಗಡೆ. ಸೊ ನೀವು ಕೂಡ ಈ ಅಜ್ಜಿಗೆ ಸಹಾಯ ಮಾಡಬೇಕು ಅಂದ್ಕೊಂಡ್ರೆ ಈ ಕೆಳಗಡೆ ಫೋನ್ ನಂಬರ್ ಬರ್ತಾ ಇದೆ. ಈ ಫೋನ್ಗೆ ಫೋನ್ಪೇ ಮಾಡಿ ಅಥವಾ ಗೂಗಲ್ ಪೇ ಮಾಡಿ, ಖಂಡಿತ ಅವ್ರಿಗೆ ತಲುಪಿಸ್ತೀವಿ. ನಿಮ್ಮ ಒಂದು ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತೀವಿ ಅಂತ ಹೇಳ್ತಾ, ಇವತ್ತಿನ ಅಜ್ಜಿಯರಿಗೆ ಸಹಾಯ ಮಾಡ್ತಾ ನಮ್ಮ ಚಿಕ್ಕದಾಗಿ ಒಂದು ಮಾನವೀಯತೆಯನ್ನು ಮರಣ ಅಂತ ಹೇಳ್ತಾ ಇವತ್ತಿನ ಈ ಕಥೆಯನ್ನು ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ, ವಿಶೇಷವಾದ ಕಥೆ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.